ಸಾಫ್ಟ್ವೇರ್ ಡೆವಲಪ್ ಆಗಿದೆ. ಇಂದಿನಿಂದ ಇಡೀ ರಾಜ್ಯದಲ್ಲಿ ಅಂದರೆ 31 ಜಿಲ್ಲೆಗಳು ಅತ್ಯಾಧುನಿಕ ತಾಂತ್ರಿಕತೆ ಇರ್ತಕ್ಕಂಥ ಆಂಬುಲೆನ್ಸ್ ಸೇವೆ ದೊರಕ್ತಾ ಇದೆ. ಒಂದು ಗಂಟೆ ಒಳಗಡೆ ನಿಮಗೆ ಮೆಡಿಕಲ್ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಇರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ನನ್ನ ಪ್ರಕಾರ ಬಹುಶಃ ಆರೋಗ್ಯ ಇಲಾಖೆ ಪ್ರಕಾರ 80% ಒಂದು ಗಂಟೆ ಟ್ರೀಟ್ಮೆಂಟ್ ಸಿಗ್ತದಲ್ಲ, ಅವು ಅಪಘಾತಗಳಲ್ಲಿ ಗೊತ್ತಿರ್ತಕ್ಕಂಥದ್ದೇ ಜಾಸ್ತಿ. ಅದರಿಂದ ಈ ತುರ್ತು ಸೇವೆ ಒದಗಿಸ್ಕೊಡ್ತಕ್ಕಂಥ ಇದೆಯಲ್ಲ, ಅದು ಅತ್ಯಂತ ಅವಶ್ಯ, ಅಗತ್ಯ ಮತ್ತು ಮರಣವನ್ನು ತಪ್ಪಿಸ್ತಕ್ಕಂಥ ಸಾಧ್ಯತೆ ಹೆಚ್ಚಾಗುತ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದಕ್ಕೆ ಸಾಫ್ಟ್ವೇರ್ ಎಲ್ಲ ಡೆವಲಪ್ ಮಾಡಬೇಕಾಗಿದ್ದರಿಂದ ಸ್ವಲ್ಪ ತಡವಾಗಿದೆ ಅಂತೇಳಿ ನಾನು ಅನ್ಕೊಂಡಿದ್ದೇನೆ. ಈಗ ಸಾಫ್ಟ್ವೇರ್ ಎಲ್ಲ ಡೆವಲಪ್ ಆಗಿದೆ. ಇಂದಿನಿಂದ ಇಡೀ ರಾಜ್ಯದಲ್ಲಿ ಅಂದರೆ 31 ಜಿಲ್ಲೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆ ಇರ್ತಕ್ಕಂಥ ಆಂಬುಲೆನ್ಸ್ ಸೇವೆ ದೊರಕ್ತಾ ಇದೆ. ಒಂದು ಗಂಟೆ ಒಳಗಡೆ ನಿಮಗೆ ಮೆಡಿಕಲ್ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಬದುಕತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ನನ್ನ ಪ್ರಕಾರ ಬಹುಶಃ ಆರೋಗ್ಯ ಇಲಾಖೆ ಪ್ರಕಾರ 80% ಒಂದು ಗಂಟೆ ಟ್ರೀಟ್ಮೆಂಟ್ ಸಿಗ್ತದಲ್ಲ, ಅವು ಅಪಘಾತಗಳಲ್ಲಿ ಬದುಕಿರ್ತಕ್ಕಂಥದ್ದೇ ಜಾಸ್ತಿ ಇರ್ತದೆ. 80%. ಅದರಿಂದ ಈ ತುರ್ತು ಸೇವೆ ಒದಗಿಸ್ಕೊಡ್ತಕ್ಕಂಥ ಇದೆಯಲ್ಲ, ಅದು ಅತ್ಯಂತ ಅವಶ್ಯ, ಅಗತ್ಯ ಮತ್ತು ಮರಣವನ್ನು ತಪ್ಪಿಸ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಖಾಸಗಿ ಆಸ್ಪತ್ರೆಗಳನ್ನು ಅದು ಕಂಟ್ರೋಲ್ ಮಾಡ್ತಕ್ಕಂಥ ಇದೆಯಲ್ಲ, ಅದು ಭಾಳ ಮುಖ್ಯ ಆಗ್ತದೆ. ಸೊ 5 ಲಕ್ಷ, 10 ಲಕ್ಷ, 20 ಲಕ್ಷ, 30 ಲಕ್ಷ, 40 ಲಕ್ಷ, 50 ಲಕ್ಷ ಹಿಂಗೆ ನಾನು ಮ್ಯಾಕ್ಸಿಮಮ್ ಕೊಡೋದೇ 5 ಲಕ್ಷ. ಈಗ ಎಂಥದ್ದು ಬೋನ್ ಮ್ಯಾರೋ ಕಾಯಿಲೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಕ್ಕಂಥದ್ದು, ಕಿಡ್ನಿ ಟ್ರಾನ್ಸ್ಪ್ಲಾಂಟು, ಆಮೇಲೆ ಲಿವರ್ ಟ್ರಾನ್ಸ್ಪ್ಲಾಂಟು, ಆಮೇಲೆ ಲಂಗ್ ಟ್ರಾನ್ಸ್ಪ್ಲಾಂಟು, ಇಂಥ ಕಾಯಿಲೆಗಳಿಗೆಲ್ಲ ಜಾಸ್ತಿ ದುಡ್ಡು ಆಗ್ತದೆ. ಒಬ್ಬ ಬಡವರು ಕೊಡೋಕ್ಕಾಗಲ್ಲ. ಅದಕ್ಕೆ ಸರ್ಕಾರಿ ವ್ಯವಸ್ಥೆಯಿಂದ ಮೂಲಕನೇ ಮಾಡ್ತಕ್ಕಂಥದ್ದು. ಮತ್ತು ಯಾವ ಕಾರಣಕ್ಕೂ ಕೂಡ ಸರ್ಕಾರಿ ಆರೋಗ್ಯ ಸೇವೆ ಇದೆಯಲ್ಲ, ಖಾಸಗಿಯವ್ರಿಗಿಂತ ಕಮ್ಮಿ ಆಗ್ತದೆ. ಯಾವುದೇ ಕಾರಣಕ್ಕೆ ಅದಕ್ಕೆ ನಾನು ಆರೋಗ್ಯ ಸೇವೆಗೆ
ಏನು ಬೇಕಾದರೂ ಮಾಡಲಿಕ್ಕೆ ನಾನು ತಯಾರಿದ್ದೇನೆ ಅಂತಕ್ಕಂಥ ನಮ್ಮ ಸರ್ಕಾರ ಏನು ಬೇಕಾದ್ರೂ ಮಾಡಲಿಕ್ಕೆ ತಯಾರಾಗಿದೆ.